ಆತ್ಮೀಯ ಸ್ನೇಹಿತರೆ, SLC ಸೈನ್ಸ್ ಚಾಪ್ಟರ್ 11 ವಿದ್ಯುತ್ ಶಕ್ತಿ ಈ ಪಾಠದ ಪಠ್ಯದೊಳಗಿನ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ, ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ. ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಆಂಪಿಯರ್ ಅಂದರೆ ಪ್ರತಿ ಸೆಕೆಂಡ್ನಲ್ಲಿ 1 ಕೂಲಂಬ್ ಆವೇಶದ ಪ್ರವಾಹವನ್ನು 1 ಆಂಪಿಯರ್ ಎಂದು ಕರೆಯುತ್ತೇವೆ. 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಂಬ್ ಪರ್ ಸೆಕೆಂಡ್. 1 ಕೂಲಂಬ್ ಆವೇಶವನ್ನು ರೂಪಿಸಿದ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿರಿ. 1 ಇಲೆಕ್ಟ್ರಾನ್ 1.6 × 10⁻⁻19 ಕೂಲಂಬ್ ಆವೇಶವನ್ನು ಹೊಂದಿದೆ. ಆದ್ದರಿಂದ 1 ಕೂಲಂಬ್ ಆವೇಶವನ್ನು ರೂಪಿಸಲು ಬೇಕಾದ ಇಲೆಕ್ಟ್ರಾನ್ಗಳ ಸಂಖ್ಯೆ n = q/e 1/1.6 × 10⁻⁻19. ಇದರ ಮೊತ್ತ 6.25 × 1018. 1 ಕೂಲಂಬ್ ಆವೇಶವನ್ನು ರೂಪಿಸಿದ ಇಲೆಕ್ಟ್ರಾನ್ಗಳ ಸಂಖ್ಯೆ 6.25 × 1018. ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ. ವಿದ್ಯುತ್ ಕೋಶ. 2 ಬಿಂದುಗಳ ನಡುವಿನ ವಿಭವಾಂತರ 1V ಎಂಬ ಹೇಳಿಕೆಯ ಅರ್ಥ ತಿಳಿಸಿರಿ. ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೂಲ್ ಪರ್ 1 ಕೂಲಂಬ್. ಆರು ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಂಬ್ ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ? Q is equal to 1 ಕೂಲಂಬ್, V is equal to 6 ವೋಲ್ಟ್. W ಶಕ್ತಿಯನ್ನು ಕಂಡುಹಿಡಿಯಬೇಕಾಗುತ್ತೆ. W is equal to Q into V 1 into 6 ಜೌಲ್. 6 ಜೌಲ್ನಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ. ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಾಹಕದ ರೋಧವು ಒಂದು ವಾಹಕದ ಉದ್ದ, 2 ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣ, 3 ವಸ್ತುವಿನ ಪ್ರಾಕೃತಿಕ ಗುಣ ಇವುಗಳ ಮೇಲೆ ಅವಲಂಬಿಸಿದೆ. ವಾಹಕದ ರೋಧ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ. ಒಂದೇ ರೀತಿಯ ವಸ್ತುವಿನ ದಪ್ಪ ತಂತಿ ಅಥವಾ ತೆಳು ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ? ವಾಹಕದ ರೋಧವು ವಸ್ತುವಿನ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿ ಇರುವುದರಿಂದ ದಪ್ಪ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ. ಏರಿಯಾ ಹೆಚ್ಚಾದಷ್ಟು ಅದರ ರೋಧ ಕಡಿಮೆ ಇರುತ್ತದೆ. ರೋಧ ಕಡಿಮೆ ಇದ್ದಷ್ಟು ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ. ತೆಳುವಾದ ತಂತಿಯಲ್ಲಿ ವಿದ್ಯುತ್ ರೋಧ ಹೆಚ್ಚಾಗಿರುತ್ತದೆ. ಒಂದು ವಿದ್ಯುತ್ ಘಟಕದ ರೋಧವು ಸ್ಥಿರಾಂಕವಾಗಿದ್ದು ಅದರ 2 ತುದಿಗಳಲ್ಲಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ನಲ್ಲಿ ಆಗುವ ಬದಲಾವಣೆ ಏನು? ಓಮ್ ನಿಯಮದ ಪ್ರಕಾರ V is equal to I into R. I is equal to V/R. ವಿಭವಾಂತರ ಅರ್ಧದಷ್ಟು ಕಡಿಮೆ ಆದರೆ V' is equal to V/2. ಈಗ ವಿದ್ಯುತ್ ಪ್ರವಾಹ I' is equal to V'/R. V' ಅಂದರೆ V/2/R of V/R is equal to of
ಐ ಅಂದರೆ ವಿದ್ಯುತ್ತು ಸಹಿತ ಅರ್ಧದಷ್ಟು ಆಗುತ್ತದೆ. ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸಿರುತ್ತಾರೆ ಏಕೆ? ಮಿಶ್ರಲೋಹದ ರೋಧಶೀಲತೆ ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ, ಆದ್ದರಿಂದ ಮಿಶ್ರಲೋಹಗಳನ್ನು ಬಳಸುತ್ತಾರೆ. ಕೋಷ್ಟಕದಲ್ಲಿನ ದತ್ತಾಂಶವನ್ನು ಬಳಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎ. ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು? ಕಬ್ಬಿಣ ಪಾದರಸಕ್ಕಿಂತ ಉತ್ತಮವಾದ ವಾಹಕ, ಏಕೆಂದರೆ ಕಬ್ಬಿಣದ ರೋಧಶೀಲತೆ ಪಾದರಸದ ರೋಧಶೀಲತೆಗಿಂತ ಕಡಿಮೆ ಇದೆ. ರೋಧಶೀಲತೆ ಕಡಿಮೆ ಇದ್ದಷ್ಟು ವಾಹಕತೆ ಹೆಚ್ಚಾಗಿರುತ್ತದೆ. ಬಿ. ಯಾವ ವಸ್ತುವು ಅತ್ಯುತ್ತಮ ವಾಹಕವಾಗಿದೆ? ಬೆಳ್ಳಿ ಅದರ ರೋಧ ಅತಿ ಕಡಿಮೆ ಇರುವ ಕಾರಣ ಅತ್ಯುತ್ತಮವಾದ ವಾಹಕವಾಗಿದೆ. 2 ವೋಲ್ಟ್ನ 3 ಶುಷ್ಕ ಕೋಶಗಳು, ಒಂದು ರೋಧಕ 5 ಓಮ್, ಇನ್ನೊಂದು 8 ಓಮ್, ಮತ್ತೊಂದು 12 ಓಮ್ ಮತ್ತು ಪ್ಲಗ್ ಕೀ ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿರಿ. ವಿದ್ಯುತ್ ಮಂಡಲದ ರೇಖಾಚಿತ್ರ. ಆ ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿ. ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಅನ್ನು, 12 ಓಮ್ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟಾಮೀಟರ್ ಅನ್ನು ಜೋಡಿಸಿ. ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ನಲ್ಲಿ ಸೂಚ್ಯಾಂಕ ಎಷ್ಟಿರಬಹುದು? ಮಂಡಲದ ರೇಖಾಚಿತ್ರ. ಓಮ್ ನಿಯಮದ ಪ್ರಕಾರ V I × R. ಇಲ್ಲಿ ವಿಭವಾಂತರ 6 ವೋಲ್ಟ್, ರೋಧಕ 5 + 8 + 12 ಒಟ್ಟು 25 ಓಮ್. I V/R. ಬೆಲೆಗಳನ್ನು ಆದೇಶಿಸೋಣ. 6/25. 25ರಿಂದ 6 ಭಾಗಿಸಿದಾಗ 0.24 ಆಂಪಿಯರ್ ಆಗುತ್ತೆ. ಇದು ಅಮ್ಮೀಟರ್ನ ಸೂಚ್ಯಂಕ. 12 ಓಮ್ ರೋಧಕದ ತುದಿಗಳ ನಡುವಿನ ವಿಭವಾಂತರ V I × R. I 0.24 × 12 2.88 ವೋಲ್ಟ್. ಇದು ವೋಲ್ಟಾಮೀಟರ್ನ ಸೂಚ್ಯಂಕವಾಗಿದೆ. ಕೆಳಗಿನವುಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಸಮಾನ ರೋಧವನ್ನು ನಿರ್ಣಯಿಸಿ. ಎ 1 ಓಮ್ ಮತ್ತು 106 ಓಮ್, ಬಿ 1 ಓಮ್ ಮತ್ತು 103 ಓಮ್ ಹಾಗೂ 106 ಓಮ್. ಸಮಾಂತರ ಸಂಪರ್ಕದಲ್ಲಿ ಸಮಾನ ರೋಧವು ಕನಿಷ್ಠ ರೋಧಕ್ಕಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಎ ನಲ್ಲಿ ಅಂದಾಜು 1 ಓಮ್ ಅಥವಾ ಅದಕ್ಕೂ ಕಡಿಮೆ. ಅದೇ ರೀತಿ ಬಿ ನಲ್ಲೂ ಸಹಿತ ಅಂದಾಜು 1 ಓಮ್ ಅಥವಾ ಅದಕ್ಕೂ ಕಡಿಮೆ ಇರುತ್ತದೆ. ಒಂದು ವಿದ್ಯುತ್ ದೀಪದ ರೋಧ 100 ಓಮ್, ಒಂದು ಟೋಸ್ಟರ್ನ ರೋಧ 50 ಓಮ್ ಹಾಗೂ ನೀರಿನ ಫಿಲ್ಟರ್ನ ರೋಧ 500 ಓಮ್. ಇವುಗಳನ್ನು 220 ವೋಲ್ಟ್ ಆಕಾರಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಈ 3 ಉಪಕರಣಗಳು ಬಳಸುವಷ್ಟೇ ವಿದ್ಯುತ್ ಪ್ರವಾಹವನ್ನು ಬಳಸುವ ಒಂದು ಇಸ್ತ್ರಿಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ. ಈ ಇಸ್ತ್ರಿಪೆಟ್ಟಿಗೆಯ ರೋಧ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣವೆಷ್ಟು? ವಿದ್ಯುತ್ ದೀಪದ ರೋಧ R1 100 ಓಮ್, ಟೋಸ್ಟರ್ನ ರೋಧ R2 50 ಓಮ್, ನೀರಿನ ಫಿಲ್ಟರ್ನ ರೋಧ R3 500 ಓಮ್. 3 ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿರುವ ಕಾರಣ ಅವುಗಳ ಸಮಾನ ರೋಧ 1/R 1/100 + 1/50 + 1/500 16/500 ಆಗುತ್ತೆ. 4 4 16, 425 500. 1/R 4/125. ಆದ್ದರಿಂದ R 125/4 ಓಮ್. ಈಗ ಈ 3 ಉಪಕರಣಗಳಲ್ಲಿನ ವಿದ್ಯುತ್ ಪ್ರವಾಹ I V/R. ಬೆಲೆಗಳನ್ನು ಆದೇಶಿಸೋಣ. V ಅಂದರೆ 220 × 1/R ಅಂದರೆ 4/125. 25 5 125. 25ರಿಂದ 220 ಭಾಗಿಸಿದರೆ 8.8 ಬರುತ್ತೆ. 8.8 × 4 ಗುಣಿಸಿದಾಗ 35.2 ಬರುತ್ತೆ /5. 5ರಿಂದ 35.2 ಭಾಗಿಸಿದಾಗ 7.04 ಬರುತ್ತೆ. ಇದು
ವಿದ್ಯುತ್ ಪ್ರವಾಹ. ಆದರೆ ಇಸ್ತ್ರಿಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ. ಇದು ಎಲ್ಲ ಉಪಕರಣಗಳಷ್ಟೇ ವಿದ್ಯುತ್ತನ್ನು ಪಡೆಯುತ್ತದೆ. ಆದ್ದರಿಂದ I = 7.04 ಆಂಪಿಯರ್, V = 220 ವೋಲ್ಟ್, R = V/I. ಬೆಲೆಗಳನ್ನು ಆದೇಶಿಸಿದಾಗ 220/7.04, 7.04ರಿಂದ 220 ಭಾಗಿಸಿದಾಗ ನಮಗೆ 31.25 ಓಮ್ ಬರುತ್ತೆ. ಇದು ರೋಧ. ಇಸ್ತ್ರಿಪೆಟ್ಟಿಗೆ ರೋಧ 31.25 ಓಮ್. ಇಸ್ತ್ರಿಪೆಟ್ಟಿಗೆ ಮೂಲಕ ಹರಿಯುವ ವಿದ್ಯುತ್ 7.04 ಆಂಪಿಯರ್. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ವಿದ್ಯುತ್ ಕೋಶದ ಜೊತೆ ಸಮಾಂತರವಾಗಿ ಜೋಡಿಸಲ್ಪಟ್ಟ ಹಲವಾರು ಉಪಕರಣಗಳಲ್ಲಿ ಯಾವುದೇ ಉಪಕರಣ ದೋಷಪೂರಿತವಾಗಿ ನಿಂತರೂ ಸಹಿತ ಮಂಡಲವು ಕಾರ್ಯನಿರ್ವಹಿಸ್ತಾ ಇರುತ್ತದೆ. ಆದರೆ ಸರಣಿ ಮಂಡಲದಲ್ಲಿ ಇದು ಅಸಾಧ್ಯ. ಸಮಾಂತರ ಜೋಡಣೆಯಲ್ಲಿ ಪ್ರತಿ ಉಪಕರಣ ಬೇರೆ ಬೇರೆಯಾದಂಥ ರೋಧವನ್ನು ಹೊಂದಿರುತ್ತದೆ. ಅದರ ಕಾರ್ಯನಿರ್ವಹಣೆಗೆ ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಅಗತ್ಯವಿರುತ್ತದೆ. ಇದು ಪ್ರತಿ ಉಪಕರಣಕ್ಕೂ ಪ್ರತ್ಯೇಕವಾಗಿ ವಿಭಾಗಿಸಲ್ಪಡುತ್ತದೆ. ಆದರೆ ಸರಣಿ ಮಂಡಲದಲ್ಲಿ ಇದು ಸಾಧ್ಯವಿಲ್ಲ. ಕಾರಣ ಇಲ್ಲಿ ಎಲ್ಲ ಉಪಕರಣಗಳ ಮೂಲಕ ಒಂದೇ ಪ್ರಮಾಣದ ವಿದ್ಯುತ್ ಪ್ರವಹಿಸುತ್ತದೆ. 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಹೊಂದಿರುವ 3 ರೋಧಕಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧ 4 ಓಮ್ ಆಗುತ್ತೆ. P 1 ಓಮ್ ಆಗಿರುತ್ತದೆ. 4 ಓಮ್ ರೋಧವನ್ನು ಪಡೆಯಲು ನಾವು 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಈ ಕೆಳಗಂಡಂತೆ ಜೋಡಿಸಲ್ಪಡಬೇಕು. 3 ಓಮ್ ಮತ್ತು 6 ಓಮ್ ರೋಧಗಳ ಒಟ್ಟು ಸಮಾನ ರೋಧ. ಇವುಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಲ್ಪಟ್ಟಿದೆ. 1/R = 1/3 + 1/6. ಅದನ್ನು ಸಿಂಪ್ಲಿಫೈ ಮಾಡಿದರೆ 3/6 ಆಗುತ್ತೆ. 3 1 3 2 R = 2 ಓಮ್ ಆಗುತ್ತೆ. ಈಗ 2 ಓಮ್ ಮತ್ತು ಸಮಾನ ರೋಧ 2 ಓಮ್ ಎ ಮತ್ತು ಬಿ ಗಳ ನಡುವೆ ಸರಣಿ ಜೋಡಣೆಯಲ್ಲಿರುವುದರಿಂದ ಇವುಗಳ ಸಮಾನ ರೋಧ 2 + 2 = 4 ಓಮ್. 1 ಓಮ್ ರೋಧ ಪಡೆಯುವುದಕ್ಕೆ 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲ್ಪಡಬೇಕು. ಆಗ ಸಮಾನ ರೋಧ 1/R = 1/2 + 1/3 + 1/6. ಇದು 6/6 ಆಗುತ್ತೆ. ಆದ್ದರಿಂದ ರೆಸಿಸ್ಟೆನ್ಸ್ R = 1 ಓಮ್ ಆಗುತ್ತೆ. 4 ಓಮ್, 8 ಓಮ್ ಮತ್ತು 12 ಓಮ್ ಮತ್ತು 24 ಓಮ್ ಹೊಂದಿರುವ 4 ರೋಧಕಗಳನ್ನು ಯಾವ ರೀತಿ ಸಂಯೋಜಿಸುವುದರಿಂದ ಅತಿ ಹೆಚ್ಚಿನ ಬಿ, ಅತಿ ಕಡಿಮೆ ರೋಧವನ್ನು ಪಡೆಯಬಹುದು? ಅತಿ ಹೆಚ್ಚಿನ ರೋಧವನ್ನು ಪಡೆಯುವುದಕ್ಕೆ ಎಲ್ಲ ರೋಧಕಗಳನ್ನು ಸರಣಿ ಜೋಡಣೆಯಲ್ಲಿರಿಸಬೇಕಾಗುತ್ತೆ. ಆಗ ರೋಧ 4 + 8 + 12 + 24 ಒಟ್ಟು 48 ಓಮ್ ಆಗುತ್ತೆ. ಇನ್ನು ಅತಿ ಕಡಿಮೆ ರೋಧವನ್ನು ಪಡೆಯುವುದಕ್ಕೆ ಎಲ್ಲ ರೋಧಕಗಳನ್ನು ಸಮಾಂತರ ಜೋಡಣೆಯಲ್ಲಿರಿಸಬೇಕಾಗುತ್ತೆ. ಅವುಗಳ ರೋಧ 1/R = 1/4 + 1/8 + 1/12 + 1/24 1/2 ಆಗುತ್ತೆ. R = 2 ಓಮ್. ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಏಕೆ ಉರಿಯುವುದಿಲ್ಲ? ತಾಪನ ಘಟಕಗಳು ಅಧಿಕ ರೋಧವಿರುವ ಮಿಶ್ರಲೋಹದಿಂದ ಮಾಡಿರುತ್ತಾರೆ. ಆ ಮಿಶ್ರಲೋಹಗಳ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅವು ಬಿಸಿಯಾಗಿ ಕೆಂಪಾಗಿ ಹೊಳೆಯುತ್ತವೆ. ಆದರೆ ವಿದ್ಯುತ್ ಹೀಟರ್ನ ಸುರುಳಿಯನ್ನು ಕಡಿಮೆ ರೋಧ ಹೊಂದಿರುವ ವಸ್ತುವಿನಿಂದ ಮಾಡಿರುತ್ತಾರೆ. ಆದ್ದರಿಂದ ಈ ಸುರುಳಿಗಳು ಹೊಳೆಯುವುದಿಲ್ಲ. 1 ಗಂಟೆಯಲ್ಲಿ 50 ವೋಲ್ಟ್ ವಿಭವಾಂತರದ ಮೂಲಕ 96,000 ಕೂಲಂಬ್ ಆವೇಶಗಳನ್ನು ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಿ. ವಿದ್ಯುದಾವೇಶ Q = 96,000 ಕೂಲಂಬ್. ಅವಧಿ T = 1 ಗಂಟೆ. ಅದನ್ನು ಸೆಕೆಂಡುಗಳಲ್ಲಿ ಪರಿವರ್ತನೆ ಮಾಡಿದರೆ 60 × 60 ಸೆಕೆಂಡುಗಳು. ವಿಭವಾಂತರ V = 50 ವೋಲ್ಟ್. ಉತ್ಪತ್ತಿಯಾದ ಉಷ್ಣ ನಡೆದ ಕೆಲಸ W = Q × V. 96,000 × 50 96,000
4.8 into 10 to the power of 6 ಜೌಲ್ಸ್ನಷ್ಟು ಉಷ್ಣ ಉತ್ಪತ್ತಿಯಾಗುತ್ತದೆ. 20 ಓಮ್ ರೋಧವನ್ನು ಹೊಂದಿರುವ ಇಸ್ತ್ರಿಪೆಟ್ಟಿಗೆಯು 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ. 30 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ. ಕೊಟ್ಟಿರುವ ಅಂಶಗಳು: ರೋಧ 20 ಓಮ್, ವಿದ್ಯುತ್ ಪ್ರಮಾಣ I = 5 ಆಂಪಿಯರ್, T = 30 ಸೆಕೆಂಡ್. ಉತ್ಪತ್ತಿಯಾದ ಉಷ್ಣ W = I² × R × T. 5² × 20 × 30 15,000 ಜೌಲ್ ಅಥವಾ 15 ಕಿಲೋ ಜೌಲ್. ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸುತ್ತದೆ? ವಿದ್ಯುತ್ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ವಿದ್ಯುತ್ ಆಕಾರದಿಂದ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ. ಮೋಟಾರಿನ ಸಾಮರ್ಥ್ಯ ಮತ್ತು 2 ಗಂಟೆಯಲ್ಲಿ ಮೋಟಾರ್ ಬಳಸಿದ ಶಕ್ತಿಯನ್ನು ಕಂಡುಹಿಡಿಯಿರಿ. ಕೊಟ್ಟಿರುವ ಅಂಶ: V = 220 ವೋಲ್ಟ್, I = 5 ಆಂಪಿಯರ್, T = 2 ಗಂಟೆ. P ಮೋಟಾರ್ನ ಸಾಮರ್ಥ್ಯ P = V × I. 220 ವೋಲ್ಟ್ × 5 ಆಂಪಿಯರ್ 1100 ಜೌಲ್ಸ್ ಪರ್ ಸೆಕೆಂಡ್ ಅಥವಾ 1100 ವ್ಯಾಟ್. ಬಳಸಿದ ಶಕ್ತಿ W = P × T. 1100 ವ್ಯಾಟ್ × 2 ಗಂಟೆ 2200 ವ್ಯಾಟ್ ಅವರ್. ಆದ್ಮೇಲೆ ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.